ಇಲ್ಲ ಅದು ಏನು ಮಾಧ್ಯಮದಲ್ಲಿ ಮತ್ತೆ ಸ್ವಲ್ಪ ಗೊಂದಲ ಇತ್ತು. ಈಗ ಸನ್ಮಾನ್ಯ ಗೋಪಾಲಕೃಷ್ಣ ಅವರು ಕೂಡ ಇಲ್ಲಿ ಶಿವಮೊಗ್ಗದಲ್ಲಿ ಅವರು ಕೂಡ ಬೇಡಿಕೆಗಳನ್ನು ಇಟ್ಟಿದ್ದರು. ಆದರೆ ಅವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟರು ಅವರು ಪಾಪ. ಯಾಕೆಂದರೆ ಆಸೆ ಎಲ್ಲರಿಗೂ ಇರ್ತದೆ, ಅದರ ತೀರ್ಮಾನ ವರಿಷ್ಠರಿಗೆ ಬಿಡ್ತೀವಿ ಯಾವಾಗಲೂ ಕೂಡ. ಅದೇ ರೀತಿ ಇದ್ದಾಗ ಎಲ್ಲೋ ಒಂದು ರೀತಿಯಲ್ಲಿ ತುಂಬ ಅಸಮಾಧಾನ ಆದಾಗ ಯಾರೋ ಒಬ್ಬರು ನಾವು ಸ್ಯಾಕ್ರಿಫೈಸ್ ಮಾಡ್ತೀವಿ ಅಂತ ಹೇಳಿ ಕೆಲವರೆಲ್ಲ ನಮ್ಮ ಮಾಧ್ಯಮದ ಮೂಲಕ ನಾನು ನೋಡಿದ್ದೀನಿ. ಯಾರಿಗೂ ನಾನು ವೈಯಕ್ತಿಕವಾಗಿ ನಾನು ಮಾತಾಡಿಲ್ಲ. ಮೋಸ್ಟ್ಲಿ ನಾನು ನಾಳೆ ಇದನ್ನೆಲ್ಲ ಮುಗಿಸಿ ನಾಳೆ ವಾಪಸ್ ಹೋದ್ಮೇಲೆ ಬೇರೆ ಬೇರೆದಾಗುತ್ತೆ. ಅದೆಲ್ಲ ವರಿಷ್ಠರು ನೋಡ್ತಾರೆ. ಈಗೇನೇ ಗೊಂದಲ ಇದ್ರೂ ಕೂಡ ನಮಗೆ ಆ ಅಧಿಕಾರ ಇರೋದಿಲ್ಲ. ಅದನ್ನು ಏನು ವಿಳಂಬ ಏನಿಲ್ಲ. ಐ ಥಿಂಕ್ ಅದು ತೀರ್ಥ. ಒಂದು ಸತಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಿದ್ದಾಗ 2 ತಿಂಗಳು ಏನೂ ಆಗಿರಲಿಲ್ಲ, ನಮಗೆ ಗೊತ್ತಿದೆ. ನಾನು ಹೋಲ್ಸಕ್ಕೆ ಹೋಗಲ್ಲ, ಅದು ತಪ್ಪಾಗ್ತದೆ. ಬಟ್ ಅದು ಮಾಡ್ತಾರೆ ತಗೊಳ್ಳಿ. ಈಗ ಬರೆದು ಕೆಲಸ ಕೊಟ್ಟಿದ್ದಾರೆ, ಇದಾದಮೇಲೆ ನಾವು ಮಾಡ್ತೇವೆ. ಕುಮಾರ್ ಬಂಗಾರಪ್ಪನವರು ನಮ್ಮ ಸಹೋದರಿ ಸಚಿವ ಸ್ಥಾನ ಸಿಕ್ಕಿದ್ದು ಸಂತೋಷ ಆಗಿದೆ. ಅವ್ರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಹೇಳಿ. ಒಳ್ಳೇದಾಗಲಿ ತಗೊಳ್ಳಿ ಅವರು. ಇಲ್ಲ ನೀವು ಏನೇ ಆಗಲಿ ಒಂದು ಹೇಳ್ತೀನಿ, ಆ ಕೆಲಸಗಳು ನಮ್ಮ ಸರ್ಕಾರದಲ್ಲಿ ಮುಂದುವರಿಯುತ್ತೆ. ಈಗ ಶಿಕ್ಷಣ ಸಚಿವರಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ಇದ್ದಾರೆ. ಅವರಿಗೆ ಶಿಕ್ಷಣ ಅಂದರೆ ಸ್ವಲ್ಪ ಅವರು ನನಗೆ ಆ್ಯಕ್ಚುಲಿ ಅವರೇ ನನ್ನನ್ನು ಮೇಲೆ ಯಾವಾಗಲೂ ಹಿಂಗೆ ನೋಡ್ತಾ ಇದ್ರು. ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗೆ ಅವರು ಕೂಡ ಶಿಕ್ಷಣದ ಬಗ್ಗೆ ಇರೋದ್ರಿಂದ ನೀವು ಅದನ್ನು ಇಷ್ಟು ವರ್ಷ ಹೆಂಗೆ ಮಾಡ್ಕೊಂಡು ಬಂದು ಇನ್ನೂ ಚೆನ್ನಾಗೂ ಕೂಡ ನಾವು ಮಾಡ್ತೀವಿ. ಅದು ವಿಶ್ವಾಸ ಇಟ್ಕೊಳ್ಳಿ. ಇಲ್ಲ ಅವೆಲ್ಲ ಅನುಷ್ಠಾನ ಆಗುತ್ತೆ. ಅದೆಲ್ಲ ಒಂದು ಹಂತಕ್ಕೆ ತಂದಿಟ್ಟಿದ್ವಿ. ಅದು 1ನೇ ತಾರೀಕು ಆಗೋಗ್ಬಿಟ್ಟಿದ್ರೆ ಎಲ್ಲ ಆಗ್ಬಿಟ್ಟಿರೋದು. ಸೊ ಅದೇ ಆಗುತ್ತೆ, ವಿಶ್ವಾಸ ಇಟ್ಕೊಳ್ಳಿ. ಏನು ಭಯ ಪಡ್ತಕ್ಕಂಥದ್ದೇನಿಲ್ಲ. ಏನೇನು ಅಂದ್ಕೊಂಡಿದ್ದೀವಿ ಎಲ್ಲದೂ ಇಲ್ಲ. ಅದು NDRF ನಾರ್ಮ್ಸಲ್ಲಿ ಬರ ಅಂಥೇಳಿ ಸ್ಟ್ರೈಟಾಗಿ ಘೋಷಣೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಆದರೆ ಬರದ ಸಂದರ್ಭದಲ್ಲಿ ಯಾವ್ದಾದ್ರು ಶಿಥಿಲಗೊಂಡಿದ್ದರೆ ಮಳೆ ಹಾನಿ ಇರ್ಬೋದು, KB ಪ್ರಾಬ್ಲಮ್ಸ್ ಇರ್ಬೋದು, ಅಂಗನವಾಡಿಗಳು ಇಂಥವನ್ನೆಲ್ಲ ನೀವು ನೋಡೋದಕ್ಕೆ, ಕುಡಿಯೋ ನೀರು ವಿಶೇಷವಾಗಿ ಎಲ್ಲೂ ಕೂಡ ಟ್ಯಾಂಕರಲ್ಲಿ ಕುಡಿಯತಕ್ಕಂಥ ನೀರನ್ನು ನಾನೀಗೇನು 3-4 ತಾಲೂಕು ಮಾಡಿದೆ, ಇನ್ಕ್ಲೂಡಿಂಗ್ ಈಗ ಶಿವಮೊಗ್ಗ. ಇವತ್ತು ಈಗ ಮಧ್ಯಾಹ್ನ 2 ಗಂಟೆಗಿದೆ, 2 ಕಾಲಿಗೆ. ಅದನ್ನೆಲ್ಲ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಎಲ್ಲೂ ಕೂಡ ನೀರಿನ ಸಮಸ್ಯೆ ಎದ್ದು ಕಾಣಿಸ್ತಾ ಇಲ್ಲ. ಆದರೆ ಮುಂದೆ ಬರ್ಬೋದು, ಮಳೆ ಏನಾದ್ರು ಸರಿಗೆ ಬರಲಿಲ್ಲ ಅಂತ ಹೇಳಿದರೆ. ಮಳೆ ಸ್ವಲ್ಪ ಹಿಡಿದಿದೆ, ಈಗ ಕೆಲವು ಕಡೆಗೆ ಹಿಡಿದಿದೆ, ಕೆಲವು ಕಡೆಗೆ ಸ್ವಲ್ಪ ಸುಧಾರಣೆ ಆಗಿದೆ. ನಮಗೆ ಎಕ್ಸಾಕ್ಟ್ಲಿ ಗೊತ್ತಾಗೋದು ಆಗಸ್ಟ್ ಎಂಡಲ್ಲಿ ನಮಗೆ ಒಂದು ವಿಷಯನೇ ಸಿಗ್ತದೆ. ಇಲ್ಲ ಅದನ್ನೆಲ್ಲಂದು ಕೂಡ ನಾನು ಆ್ಯಕ್ಚುಲಿ ಮಿನಿಸ್ಟ್ರ್ ಇಲ್ಲ ಅಂದ್ರೂ ಕೂಡ ಜಿಲ್ಲೆಯಲ್ಲಿ ಕೆಲಸ ಮಾಡಿರೋದನ್ನ ನಾನು DDPI ಅವ್ರ ಜೊತೆಗೆಲ್ಲ ಏನೋ ಅವ್ರಿಗೆ ಟಚ್ಚಲ್ಲಿದ್ದೆ. ಇವತ್ತು ನಾನು ತೊಗೊಳ್ಳೋದೇ ಮೇಯ್ನ್ ಆಗೋದು. ಈವನ್ ಶಿಕಾರಿಪುರದಲ್ಲೂ ಕೂಡ ಒಂದು ಅಂಗನವಾಡಿ ಮತ್ತು ಒಂದು ಸ್ಕೂಲು ಭಾಳ ವರ್ಷದಲ್ಲಿತ್ತು. ನಾನು ಬೇಗ ಅದನ್ನು ದುಡ್ಡಿದೆ ಅವ್ರ ಹತ್ರ, ನೀವು ಮಾಡಿ ಅಂತ. ಅದೇನಾಯಿತು, ಯಾರು ಮಿನಿಸ್ಟ್ರ್ ಇರಲಿಲ್ಲಲ್ಲ, ಒಂದೇ ಸತಿಗೆ ಅದನ್ನು ಡಿಸಿಷನ್ ತೊಗೊಳೋದಕ್ಕೆ ಹೆಚ್ಚು ಕಮ್ಮಿ ಆಯಿತು. ಈಗಾಗಿರೋದ್ರಿಂದ ನಾವು ಬೇಗ ಡಿಸಿಷನ್ ತೊಗೊಳ್ತೀವಿ. ಈಗ ಅದು ಕುತ್ಕೋಬೇಕು. ಹೌದು, ನಾನು ಈ ಇಲಾಖೆಯಲ್ಲಿ ಇಲ್ಲ ಅಂದ್ರೂ ಕೂಡ ಅವ್ರ ಪರವಾಗಿ ನಾನು ಧ್ವನಿ ಎತ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ಈ ಇಲಾಖೆನೋ ಯಾವ ಇಲಾಖೆನೋ ಅದು ಯಾವಾಗ ಅದು ಕಾಗೋಡು ತಿಮ್ಮಪ್ಪ ಅವರು ಆಶೀರ್ವಾದ ತಗೊಳ್ಳೋದು ಅಂದರೆ ನಮ್ಮ ತಂದೆ ಬಂಗಾರಪ್ಪಾಜಿಯವ್ರದ್ದು ತೊಗೊಂಡಂಗೆ. ಯಾರೇ ಆಗಲಿ ಇಲ್ಲಿ ಪಕ್ಷಾತೀತವಾಗಿ ಹೋಗ್ತಾರೆ. ಅಲ್ಲಿ ಯಾರೋ ಕಾಗೋಡು ತಿಮ್ಮಪ್ಪಾಜಿ ಅದು ಸ್ವಾಭಾವಿಕ ಹೋಗ್ತಾರೆ. ಇಲ್ಲ ಅದು ಕೇಳ್ಪಟ್ಟೆ. ಇಲ್ಲ ಅದೇ ನನಗೆ ಗೊತ್ತಾಯಿತು. ಇಲ್ಲ ಮುಂದುವರೆದಿಲ್ಲ, ಒಂದು ಹಂತಕ್ಕೆ ಮಾತಾಡಿದ್ದಾರೆ. ಅದೇನು ಗೊಂದಲ ಇದೆ ನಾವು ಇನ್ನು ಮನೆ ಒಳಗೆ ನಾವು ಸರಿ ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾನು ಮನವಿನೂ ಕೂಡ ನಾನು ಮಾಡ್ತೀನಿ. ಇಂಥ ಟೈಮಲ್ಲಿ ಗೊಂದಲ ಆಗಿಬಿಟ್ರೆ ಅಲ್ಲ, ಗಲಾಟೆ ಆದಾಗ ಇವೆಲ್ಲ ಸಾಮಾನ್ಯ, ಯಾರ ರೇಂಜಲ್ಲಿ ಆಗುತ್ತೆ ಅಂತ. ಬಟ್ ಅದಾಗದೇ ಇರತಕ್ಕಂಥ ರೀತಿಯಲ್ಲಿ ನಾವು ಜವಾಬ್ದಾರಿ ತಗೋಬೇಕು. ಅಧ್ಯಕ್ಷರು ಮಾರ್ಗದರ್ಶನದ ಮೇಲೆ ನಾವು ಏನಿದೆ ಅದನ್ನು ಸರಿ ಮಾಡ್ಕೊಳ್ತೀವಿ, ಏನು ತೊಂದರೆ ಇಲ್ಲ. ಸ್ವಲ್ಪ ಶಕ್ತಿ ಜಾಸ್ತಿ ಐತಿ ನಮ್ಮದು, ಕೆಲಸ ಹಿಂಗೆ ಆಗ್ತದೆ. ನೋ ಪ್ರಾಬ್ಲಮ್.